ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತು ರಂಗೋಲಿ ಡಿಸೈನ್ನ ಶೇರ್ ಮಾಡ್ಕೊತಾ ಇದ್ದೀನಿ. 5ರಿಂದ 3 ಚುಕ್ಕಿನ ಉಪಯೋಗಿಸ್ಕೊಂಡು ಬಿಡಿಸ್ತಾ ಇರುವಂಥದ್ದು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ. ಹಾಗೆ ರಂಗೋಲಿ ಬಿಡ್ಸಕ್ಕೆ ಬರಲ್ಲ ಅಂದವರು ಕೂಡ ಟ್ರೈ ಮಾಡ್ಬೋದು ಈ ರಂಗೋಲಿನ. ಯಾವುದೇ ರೀತಿ ತೊಂದರೆ ಇಲ್ಲ, ಸ್ವಲ್ಪ ಕ್ರಾಸ್ಗಳಾಗ್ಬೋದು, ಬಟ್ ಕಲಿತಾ ಈಸಿ ಆಗುತ್ತೆ. ಕಲಿಯೋರ್ಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಹಾಗೇನೆ ಕೂಡ ಎಲ್ಲನೂ. ಇವಾಗ ರಂಗೋಲಿ ಕೂಡ ಫಿನಿಶಿಂಗ್ ಆಗ್ತಾ ಬಂತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಿಡಿಸ್ಕೋಬೋದು, ಒಂದು ಡಿಸೈನ್ನ ನೋಡಿಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನ್ನ ಮಗಳು ಕೂಡ ಸ್ವಲ್ಪ ಆಟ ಆಡ್ತಿದ್ಲು, ಅದು ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಬೆಳಿಗ್ಗೆನೇ ನಾನು ಇವತ್ತು ಸೊಪ್ಪು ಬೇಳೆನ ಹಾಕಿ ಉಪ್ಪು ಸಾಂಬಾರು ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ತಿರ್ಗಾ ಸಾಯಂಕಾಲ ಬಂದು ಸಾಂಬಾರು ಮಾಡಬೇಕು ಅಂತಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ಮುದ್ದೆನೂ ಕೂಡ ರೆಡಿ ಮಾಡ್ಕೊಂಬಿಟ್ಟೆ. ಮಸ್ತಾಗಿತ್ತು ಊಟ ಅಂತಲೇ ಹೇಳ್ಬೋದು. ಇವಾಗ ಮುದ್ದೆನೂ ಕೂಡ ತಿರ್ಕೊಂಡು ನಂತರ ಸಾಂಬಾರು ಕೂಡ ಎಲ್ಲ ರೆಡಿ ಆಯಿತು. ಮಜ್ಜಿಗೆನೂ ಕೂಡ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ರವೆ ದೋಸೆ ಹಾಕ್ಕೊಡೋಣ ಅಂತೇಳಿ ರವೆ ದೋಸೆಗೂ ಕೂಡ ಕಲಸಿ ಎತ್ತಿಟ್ಕೊಂಡೆ. ರವೆ ದೋಸೆನೂ ಕೂಡ ಹಾಕಿ ಕೊಡ್ತೀನಿ. ಹಾಗೆ ವಾಟರ್ ಮಿಲನ್ನ ಕೂಡ ತೊಗೊಂಬಂದಿದ್ವಿ, ಅದನ್ನು ಕೂಡ ಕಟ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ದೋಸೆ ಕೂಡ ಹಾಕಿ ಅವಳಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ನಂತರ ನಾವು ಕೂಡ ಎಲ್ಲನೂ ಕೂಡ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕಲ್ಲ ತೊಗೊಂಡೋಗೋದಕ್ಕೆ. ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಬಾಕ್ಸ್ಗೆಲ್ಲ ಹಾಕ್ತಾಯಿದ್ರು, ನಾನು ಅವಳಿಗೆ ದೋಸೆ ಎಲ್ಲ ಹಾಕ್ಕೊಡ್ತಾಯಿದ್ದೆ. ಇವಾಗ ನಾವು ಕೂಡ ಸರ್ವ್ ಮಾಡ್ಕೊತಾ ಇದ್ದೀವಿ. ಮುದ್ದೆ, ಪಲ್ಯ, ಹಾಗೆಯೇ ಸಾಂಬಾರು ಸಖತ್ತಾಗಿತ್ತು ಟೇಸ್ಟು. ಹಾಗೆ ಅಮ್ಮ ಬರ್ತಾ ಸ್ವಲ್ಪ ಬೆಣ್ಣೆ ಕೂಡ ತೊಗೊಂಬಂದಿದ್ರು ಊರಿಂದ, ಆ ಬೆಣ್ಣೆನೂ ಕೂಡ ಹಾಕ್ಕೊಂಡು ಸರ್ವ್ ಮಾಡಿಕೊಂಡೆ. ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಲ್ಲ ಉಪ್ಸಾರೆಲ್ಲ ಇಷ್ಟಪಡ್ತಾರೆ ಅಂದರೆ ಇದಕ್ಕೇ, ಬೆಳಿಗ್ಗೆನೇ ತಿಂದ್ಬಿಟ್ರಂತೂ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಇವತ್ತು ಉಪ್ಸಾರು ಮುದ್ದೆ ಎಲ್ಲನೂ ಕೂಡ. ನಾನು ಆಲ್ಮೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ನಡುವೆ. ಮುಂಚೆ ಎಲ್ಲ ಮಾಡ್ತಿರಲಿಲ್ಲ, ಇವಾಗ ಮುದ್ದೆ ಉಪ್ಸಾರನ್ನ ಮಾಡ್ತಾಯಿರ್ತೀನಿ. ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ.